ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯಾಗಿ ಮುದ್ದಾದ ಕಣ್ಣಿಗೊಂದು ಪುಟ್ಟ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಾನು ಈ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರುವಂಥ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂತ ಹೇಳಿದ್ರೆ ಜರ್ನಲಿಂಗ್ ಹಾಗೆಯೇ ಡಿಫ್ರೆಂಟ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬಗ್ಗೆ. ನಾನು ರೀಸೆಂಟಾಗಿ ಜರ್ನಲಿಂಗ್ನ ಸ್ಟಾರ್ಟ್ ಮಾಡಿರೋದು ಬರೆಯೋಕ್ಕೆ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಬರೀಬೇಕು ಅಂತ. ಬಟ್ ಅದೇನೋ ಗೊತ್ತಿಲ್ಲ, ರೈಟ್ ಟೈಮ್ ಬರಬೇಕು ಅಂತಾರಲ್ವ ಎಲ್ಲದಕ್ಕೂ. ಸೊ ಅದನ್ನು ಸ್ಟಾರ್ಟ್ ಮಾಡಿದೆ ರೀಸೆಂಟಾಗಿ. ಒಂಥರ ಒಳ್ಳೆ ಫೀಲ್ ಆಯಿತು. ಹಾಗೆಯೇ ಕೆಲವೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಕೂಡ ಟ್ರಯಲ್ ಮಾಡಿ ನೋಡಿದೆ, ಅದು ವರ್ಕ್ ಆಗಿದ್ದು ಕೂಡ ಇದೆ. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ನಾನು ನೋಡಿ ಇಲ್ಲಿ 2 ನೋಟ್ಬುಕ್ಸ್ನ ಇಟ್ಕೊಂಡಿದ್ದೀನಿ. ಈ ಕಿಂಗ್ ಸೈಜ್ ನೋಟ್ಬುಕ್ ಏನಿದೆ ಇದನ್ನು ನನ್ನ ಜರ್ನಲಿಂಗ್ ಬುಕ್ ಹಾಗೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ನನಗೆ ಏನು ಅನಿಸುತ್ತೆ, ನನಗೆ ರಿಗ್ರೆಟ್ಸು, ನನಗೇನೇನಾಗಿದೆ ಅದಕ್ಕೆಲ್ಲದಕ್ಕೂ ಥ್ಯಾಂಕ್ಫುಲ್ಲಾಗಿ ಗ್ರ್ಯಾಟಿಟ್ಯೂಡ್ನ ತೋರಿಸೋವಂಥದ್ದನ್ನೇ ಜರ್ನಲಿಂಗ್ ಅಂತ ಹೇಳ್ತಾರೆ. ಜರ್ನಲಿಂಗ್ ಅನ್ನೋದು ಏನೋ ಒಂದು ಡಿಫ್ರೆಂಟ್ ಗೊತ್ತಾಗದಿರೋಂಥ ಟರ್ಮ್ ಏನಲ್ಲ. ಸೊ ಅದು ಏನಂತ ಹೇಳಿದ್ರೆ ಥ್ಯಾಂಕ್ಫುಲ್ ಆಗೋದು ಅಥವಾ ಕೃತಜ್ಞತೆ ತಿಳಿಸೋವಂಥದ್ದು ಅಂತ ಹೇಳ್ಬೋದು. ಇನ್ನು ಈ ಲಾಂಗ್ ನೋಟ್ಬುಕ್ಕಲ್ಲಿ ನಾನು ಒಂದು 2-3 ಥರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಕೂಡ ಟ್ರೈ ಮಾಡಿದ್ದೀನಿ. ಅದರಲ್ಲಿ 555 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದನ್ನು ಕೂಡ ಒಂದು 3-4 ಸಲ ಟ್ರೈ ಮಾಡಿದ್ದೀನಿ. ಅದು ವರ್ಕ್ ಆಗಿದ್ದು ಕೂಡ ಇದೆ. ತುಂಬ ಖುಷಿ ಇದೆ. ಹಾಗೆಯೇ ಥ್ಯಾಂಕ್ಫುಲ್ ಆಗಿರ್ತೀನಿ ಯಾವಾಗಲೂ ನಾನು ಯೂನಿವರ್ಸ್ಗೆ. ಇನ್ನು ನೀವು ಇದನ್ನು ಬ್ಲೂ ಪೆನ್ನಲ್ಲಿ ಬರೀಬಹುದು. ಆದಷ್ಟು ಬ್ಲ್ಯಾಕ್ ಮತ್ತು ರೆಡ್ನ ಅವಾಯ್ಡ್ ಮಾಡಿ ಬ್ಲೂ ಪೆನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಅದ್ರ ಜೊತೆ ಈ ಪಿಂಕ್ ಮತ್ತು ಬ್ಲ್ಯಾಕ್ ಕಲರ್ನ ನನಗೇನಾದ್ರು ಹೈಲೈಟ್ ಮಾಡಬೇಕಂತ ಹೇಳಿದ್ರೆ ಅದನ್ನೇ ಯೂಸ್ ಮಾಡ್ತೀನಿ ನಾನು. ಈ ಮ್ಯಾನಿಫೆಸ್ಟೇಷನ್ ಜರ್ನಿ ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಇನ್ ಡೀಟೇಲಾಗಿ ಹೇಳ್ಕೊಡ್ತಾ ಹೋಗ್ತೀನಿ ನಾನು. ಇನ್ನು ನಾನಿವತ್ತು 555 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಕೂಡ ಮತ್ತೆ ಶುರು ಮಾಡ್ತಾ ಇದ್ದೀನಿ. ನೀವು ಆದಷ್ಟು ಯಾವುದೇ ಜರ್ನಲಿಂಗಲ್ಲಾಗಲಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕಾಗಲಿ ನೀವು ಗ್ರೇಟ್ಫುಲ್, ಥ್ಯಾಂಕ್ಫುಲ್ ಈ ವರ್ಡ್ಸ್ನ ನೀವು ತುಂಬ ಚೆನ್ನಾಗಿ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಯೂನಿವರ್ಸ್ಗೆ ಆ ವರ್ಡ್ಸ್ ಅಂತ ಹೇಳಿದ್ರೆ ಫೇವ್ರೇಟ್ ಅಂತ ಹೇಳ್ಬೋದು. ಅದು ಫೇವ್ರೇಟ್ ಅನ್ನೋದಕ್ಕಿಂತ ನಿಮ್ಮ ಹತ್ರ ಏನಿದೆ ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮ್ಗೆ ಅದರಿಂದ ದೊಡ್ಡದಾಗಿ ಏನೋ ಒಂದು ಸಿಗೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ನೋಡಿ ಇಲ್ಲಿ ಡೇ 1 ಅಂತ ಹಾಕ್ಕೊಂಡು 555 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ನೀವು 5 ಡೇಸ್ 55 ಟೈಮ್ಸ್ ಬರೀಬೇಕಾಗುತ್ತೆ. ಅಂದರೆ ಡೈಲಿ 55 ಟೈಮ್ಸ್ ಪ್ರೆಸೆಂಟ್ ಟೆನ್ಸಲ್ಲಿ ನಿಮ್ಗೆ ಏನು ಆಗಬೇಕಿರುತ್ತೆ ಅದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇನ್ನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮಗೆ ಇನ್ನು ಇನ್ ಡೀಟೇಲಾಗಿ ಇದನ್ನು ಯಾವ ರೀತಿ ಬರೀಬೇಕು, ಏನು ಹೇಳ್ತಾ ಅಂತೆಲ್ಲ ಹೇಳ್ಕೊಡ್ತೀನಿ. ಇನ್ನು ನಾನು ಇದನ್ನು ಮಾರ್ನಿಂಗ್ ಟೈಮ್ ಬರೆಯೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ನಾನು ಕೂಡ ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗ್ದೋಳೆ ಇದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ನೈಟ್ ಟೈಮು ಡೇ ಫುಲ್ಲು ಸ್ಟ್ರೆಸ್ ಎಲ್ಲ ತಲೆದಿರುತ್ತೆ. ಸೊ ಮಾರ್ನಿಂಗ್ ಅಂದರೆ ಫ್ರೆಶ್ ಮೈಂಡಲ್ಲಿ ಇರ್ತೀವಿ. ಸೊ ನಾನು ಮಾರ್ನಿಂಗೇ ನಾನು ಡೈಲಿ ಬರೆಯೋವಂಥದ್ದು. ಅಥವಾ ನೀವು ನೈಟ್ ಟೈಮ್ ನಿಮಗೆ ಪ್ರಿಫರ್ ಮಾಡ್ತೀರಾ ಅಂದರೆ ಅದನ್ನು ಕೂಡ ಬರ್ಕೊಳ್ಬೋದು. ಇನ್ನು ಇದು ಬರೆದಿದ್ದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಇನ್ನು ಅದಕ್ಕೆ ಅಂತೇಳ್ಬಿಟ್ಟು ನೈಟೇ ನಾನು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಏನೋ ಗೊತ್ತಿಲ್ಲ ತುಂಬ ದಿನ ಆದಮೇಲೆ ವೆಜಿಟೇಬಲ್ಸ್ ಪಲಾವ್ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ನಾನು ರೈಸ್ ಐಟಮ್ಸ್ನ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಇನ್ ದ ಸೆನ್ಸ್ ನನಗೆ ಅಷ್ಟು ಇಷ್ಟ ಆಗಲ್ಲ. ನನಗೆ ಚಪಾತಿ, ರೋಟಿ ಆ ಥರ ಐಟಮ್ಸ್ ಇಷ್ಟ. ಬಟ್ ಏನೋ ಗೊತ್ತಿಲ್ಲ ತುಂಬ ದಿನ ಆದಮೇಲೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತುಂಬ ಸ್ವೀಟ್ಸ್ ತಿಂದು ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ನಾನು ಸಿಂಪಲಾಗಿ ಯಾವುದೇ ರೀತಿ ಹೆಚ್ಚಿನ ಮಸಾಲೆ ಹಾಕ್ತಿರೋ ಅಂತ ಮಾಡುವಂಥ ಪಲಾವ್ನು ಕೂಡ ನಿಮಗೆ ತೋರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಶೂಟ್ ಮಾಡಿಕೊಂಡೆ. ಏನಿಲ್ಲ, ಆರಾಮಾಗಿ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಬಟಾಣಿ, ತರಕಾರಿಗಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆ ಪಲಾವ್ ಸಾಮಾನು ಕೂಡ ಎತ್ತಿಟ್ಕೊತಾ ಇದ್ದೀನಿ. ಏನಾರ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ನೋಡಿ. ನಾನಿವತ್ತು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಕೋಕೋನಟ್ ಆಯಿಲನ್ನು ಮಾಮೂಲಿ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಪಲಾವ್ ಸಾಮಾನು ಏನಿರುತ್ತೆ ಕಸೂರಿ ಮೇಥಿ, ಪಲಾವ್ ಎಲೆ, ಲವಂಗ, ಚಕ್ಕೆ, ಏಲಕ್ಕಿ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 4-5 ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಗ್ಯಾಸ್ಟ್ರಿಕ್ಕು ಆಗಲ್ಲ ನನಗೆ ಅಂತ ಹೇಳಿದ್ರೆ ನೀವು ಇದನ್ನು ಅವಾಯ್ಡ್ ಮಾಡಿ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು. ಅದಾದಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು. ಇನ್ನು ಮಸಾಲ ಇಂಗ್ರೀಡಿಯೆಂಟ್ಸ್ ಏನೇನಪ್ಪ ಅಂತ ಹೇಳಿದ್ರೆ ಒಂದು ಚಿಟಿಕೆಯಷ್ಟು ಅರಿಶಿನ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ ಪುಡಿ, 2 ಸ್ಪೂನಷ್ಟು ಬಿರಿಯಾನಿ ಮಸಾಲ ಪುಡಿ ಇಷ್ಟನ್ನ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿಗೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಟೊಮ್ಯಾಟೋನು ಕೂಡ ಸೇರಿಸ್ಕೊತಾ ಇದ್ದೀನಿ.
ಇನ್ನು ಟೊಮೆಟೊ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನಾನು ಏನೇನು ಮಸಾಲೆ ತೋರಿಸಿದೆ ಅಲ್ವಾ ಆ ಮಸಾಲೆ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಬಟಾಣಿ ಮತ್ತು ನಿಮ್ಗೆ ಇಷ್ಟವಾಗಿರೋ ವೆಜಿಟೇಬಲ್ಸ್ನ ಹಾಕೊಳ್ಬಹುದು. ನಾನಿಲ್ಲಿ ಇವತ್ತು ಕ್ಯಾರೆಟು, ಬೀಟ್ರೂಟು, ಆಲೂಗೆಡ್ಡೆ, ನವಿಲುಕೋಸು ಒಂದು 5-6 ಥರ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅಕ್ಕಿನ ಹಾಕ್ಕೊಂಡು 1:2 ರೇಷಿಯೋ ಥರ ನೀರನ್ನ ಹಾಕ್ಕೊಂಡು ನೀವು ಚೆನ್ನಾಗಿ ಮಾಡಿಕೊಂಡು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡು ಆಮೇಲೆ ತುಂಬ ಕಮ್ಮಿ ಫ್ಲೇಮಲ್ಲಿಟ್ಟು ಈ ಥರ ಏನಾದ್ರು ತೂಕವಾಗಿರೋ ಅಕ್ಕಿನ ಇಟ್ಟರೆ ಪಲಾವ್ ರೆಡಿನೇ ಆಗೋಗುತ್ತೆ. ಅದ್ರ ಜೊತೆ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೆ. ಇನ್ನು ಕಾಲೇಜ್ಗೆ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಬೇಗ ಬೇಗ ತಿಂಡಿನ ತಿಂದ್ಕೊಂಡು ನಾನಿವತ್ತು ಹೊರಟೆ. ಇನ್ನು ನನಗೆ ಇಂಟರ್ನ್‌ಶಿಪ್ ಇದ್ದಿದ್ದರಿಂದ ಹಾಸ್ಪಿಟಲಲ್ಲಿ ಡ್ಯೂಟಿ ಇತ್ತು, ಹೋಗಿದ್ದೆ. ಅಲ್ಲಿ ನನಗೆ ಈ ಬೆಕ್ಕು ನೋಡೋಕೆ ಸಿಕ್ತು. ಅದು ಹೇಗೆ ಬಂತು ಅಂತ ಗೊತ್ತಿಲ್ಲ ಹಾಸ್ಪಿಟಲ್ ಒಳಗೆ, ಬಟ್ ಇಲ್ಲಿ ಕೆಫೆಟೇರಿಯಾ ಹತ್ರ ಇತ್ತು. ಎಷ್ಟು ಕ್ಯೂಟಾಗಿತ್ತು ಅಂದರೆ ಫೋನಲ್ಲಿ ಅದು ಜಸ್ಟಿಸ್ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಕ್ಯೂಟಾಗಿತ್ತು ಅದು. ಇನ್ನು ಅದಾದಮೇಲೆ ಸಂಜೆ 4 ಗಂಟೆ ಅಷ್ಟಿಗೆ ಎಲ್ಲ ಮುಗಿಸಿ ಬಸ್ ಹತ್ಕೊಂಡು ಮನೆಗೆ ಬಂದೆ. ಬಸ್ಸು ರಶ್ ಇರೋದಲ್ಲ, ರಶ್ ಇದೆ ನೋಡ್ತಾ ಇದ್ದೀರಾ, ನಮಗೆ ಬಸ್ ಸಿಕ್ಕಿದ್ರೇ ಸಾಕು, ಸೀಟೇನು ನಾವು ಬೇಕು ಅಂತ ಕೇಳಕ್ಕೆ ಹೋಗಲ್ಲ. ಮನೆಗೆ ಬಂದು ಅಮ್ಮ ದೇವಸ್ಥಾನದಿಂದ ಪುಳಿಯೋಗರೆನ ತಂದಿಟ್ಟಿದ್ರು. ಇದು ಒನ್ ಆಫ್ ಮೈ ಫೇವ್ರೇಟ್ ಪ್ರಸಾದ ಅಂತಲೇ ಹೇಳ್ಬೋದು. ಇನ್ನು ಅದನ್ನು ತಿಂದು ಇನ್ನು ಟ್ಯೂಷನ್ ಮಕ್ಕಳು ಬರ್ತಾರೆ ಅಂತ ರೆಡಿ ಆದೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆಯೇ ಇವತ್ತಿನ ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ, ಗ್ರೇಟ್ಫುಲ್ ಆಗಿರ್ತೀನಿ ನಾನು ನಿಮಗೆ ಯಾವಾಗ್ಲೂ. ಥ್ಯಾಂಕ್ ಯು ಆಲ್, ಲವ್ ಯು.